ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಕರುನಾಡಿಗೆ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಗೆ ಶಾಕಿಂಗ್ ನ್ಯೂಸ್ ಒಂದು ಸಿಕ್ಕಿದೆ. ಅದು ನಟ ಹಾಗೂ ನಿರ್ಮಾಪಕ ದಿಲೀಪ್ ರಾಜ್ ಅವರ ನಿಧನದ ಸುದ್ದಿ. ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ದಾರೆ. ಕೇವಲ 47ರ ವಯಸ್ಸಲ್ಲಿ ಅವರು ಹೃದಯಾಘಾತಕ್ಕೆ ಬಲಿಯಾಗಿರೋದು ಎಲ್ಲರಲ್ಲೂ ಬೇಸರದ ಜೊತೆಗೆ ಆತಂಕವನ್ನು ತರಿಸ್ತಾ ಇದೆ. ಇಂದು ಬೆಳಗಿನ ಜಾವ ಅವರ ಮನೆಯಲ್ಲೇ ಹೃದಯಾಘಾತ ಆಗಿದ್ದು, ನಂತರ ಅವರನ್ನ ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಅಷ್ಟರಲ್ಲಾಗಲೇ ದಿಲೀಪ್ ರಾಜ್ ಅವರು ಕೊನೆಯುಸಿರೆಳೆದಿದ್ರು ಅನ್ನೋ ಮಾಹಿತಿ ಬಂದಿದೆ. ದಿಲೀಪ್ ರಾಜ್ ಸಾವಿನ ಸುದ್ದಿ ಕಿರುತೆರೆ ಹಾಗೂ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನ ಕೊಟ್ಟಿದೆ. ದಿಲೀಪ್ ರಾಜ್ ನಿಧನದ ಸುದ್ದಿ ಬರ್ತಾ ಇದ್ದಂತೆ ಕಲಾವಿದರು ಹಾಗೂ ಅವರ ಸ್ನೇಹಿತರು ಆಸ್ಪತ್ರೆಯತ್ತ ಬರ್ತಾ ಇದ್ದಾರೆ. ದಿಲೀಪ್ ರಾಜ್ ನಿಧನ ಕನ್ನಡ ಚಿತ್ರರಂಗಕ್ಕೆ ನಷ್ಟ ಅನ್ನೋದನ್ನ ಖಂಡಿತ ಹೇಳ್ಬೋದು. ಅದಕ್ಕೆ ಸೂಕ್ತ ಕಾರಣಗಳು ಕೂಡ ಇವೆ. ದಿಲೀಪ್ ರಾಜ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೀಡೋದರ ಜೊತೆಗೆ ಅವರ ಸಾವಿಗೆ ಸಂತಾಪವನ್ನ ಸೂಚಿಸ್ತಾ ಇದ್ದೀವಿ. ಡೀಟೇಲ್ಸ್ ಕೇಳೋದಕ್ಕೂ ಮುನ್ನ ಮಿನಿಟ್ ಮೇಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಕೆಲ ಕಲಾವಿದರನ್ನ ನೋಡಿದ್ರೆ ಇವರಿಗೆ ಒಳ್ಳೆ ಪ್ರತಿಭೆ ಇದೆ, ಒಳ್ಳೆ ಅವಕಾಶ ಸಿಗಬೇಕು ಅಷ್ಟೇ, ಒಂದೊಳ್ಳೆ ಚಾನ್ಸ್ ಸಿಕ್ತು, ಕ್ಲಿಕ್ ಆದ್ರು ಅಂದ್ರೆ ಪಕ್ಕಾ ಇವರು ದೊಡ್ಡ ಹೀರೋ ಅಥವಾ ದೊಡ್ಡ ನಟರಾಗಿ ಮಿಂತಾರೆ ಅನ್ನೋ ಅಭಿಪ್ರಾಯ ಕೆಲವು ಕಲಾವಿದರ ಮೇಲೆ ಇರುತ್ತೆ. ಅಂತ ಕಲಾವಿದರ ಪೈಕಿ ಮೊದಲ ಸಾಲಲ್ಲಿದ್ದವರು ದಿಲೀಪ್ ರಾಜ್. ಒಂದೆರಡು ದಶಕಗಳ ಹಿಂದೆ ಕನ್ನಡ ಚಿತ್ರರಂಗಕ್ಕೆ ಹೊಸ ಮುಖ ಅನ್ನೋ ಹಾಗೆ ಪರಿಚಯ ಆದವರಿಗೆ ಬಿಗ್ ಸ್ಕ್ರೀನ್ನಲ್ಲಿ ಹೇಳುವಂತ ಸಕ್ಸಸ್ ಸಿಗಲಿಲ್ಲ. ಹಾಗಂತ ಹತಾಶರಾಗದೆ ಸಿಕ್ಕ ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಂಡು ತಮ್ಮದೇ ಒಂದು ಗುರುತು ಮೂಡಿಸುವಲ್ಲಿ ದಿಲೀಪ್ ರಾಜ್ ಯಶಸ್ವಿಯಾಗಿದ್ರು. ದಿಲೀಪ್ ರಾಜ್ ಬಗ್ಗೆ ಮಾಹಿತಿಗಳನ್ನ ನೋಡ್ತಾ ಹೋದ್ರೆ 1978 ಸೆಪ್ಟೆಂಬರ್ 2ರಂದು ಬೆಂಗಳೂರಿನಲ್ಲಿ ಜನಿಸಿರ್ತಾರೆ. ಕಾಲೇಜ್ ದಿನಗಳಲ್ಲೇ ನೃತ್ಯ ನಿರ್ದೇಶನದಲ್ಲಿ ಆಸಕ್ತಿ ಹೊಂದಿದ್ದ ದಿಲೀಪ್ ರಾಜ್ ಅವರು ನಾಟಕ ತಂಡವನ್ನ ಸೇರಿಕೊಳ್ತಾರೆ. ಬಳಿಕ ಸಿನಿಮಾಗಳತ್ತ ಮುಖ ಮಾಡ್ತಾರೆ. ಮೊದಲು ಕಿರುತೆರೆಗೆ ಕಾಲಿಟ್ಟಿದ್ದ ದಿಲೀಪ್ ರಾಜ್ ಕಂಬದ ಮನೆ ಧಾರಾವಾಹಿಯಲ್ಲಿ ನಟಿಸಿದ್ರು. ನಂತರ ಜನನಿ, ಅರ್ಧಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಪ್ರೀತಿಗಾಗಿ ಮುಂತಾದ ಸೀರಿಯಲ್ಗಳಲ್ಲಿ ಅಭಿನಯಿಸಿ ಕರುನಾಡಲ್ಲಿ ತಮ್ಮ ಮುಖ ಪರಿಚಯವನ್ನ ಮಾಡಿಕೊಂಡಿದ್ರು. ಜನರು ಗುರುತಿಸುವ ಮಟ್ಟಿಗೆ ಒಂದು ಹೆಸರನ್ನ ಗಳಿಸಿಕೊಂಡಿದ್ರು. ಅಲ್ಲಿಂದ ಅವರು ಬೆಳ್ಳಿತೆರೆಗೆ ಹೋಗೋದಕ್ಕೆ ಇದು ಸಹಕಾರಿಯಾಗಿತ್ತು. 2005ರಲ್ಲಿ ತೆರೆಕಂಡ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಬಳಿಕ 2007ರಲ್ಲಿ ಮಿಲನ ಚಿತ್ರದಲ್ಲಿ ಖಳನಾಯಕನ ಪಾತ್ರದಲ್ಲಿ ಮಿಂಚಿದ್ರು. ಈ ನಡುವೆ 7 o'clock, ಕ್ಷಣ ಹಾಗೂ ಇತ್ತೀಚೆಗೆ ಲವ್ ಮಾಕ್ಟೈಲ್ 3, ಯೂಟರ್ನ್, ಆರ್ಕೆಸ್ಟ್ರಾ ಮೈಸೂರು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸೇರಿದಂತೆ ಸುಮಾರು 25 ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ಅನ್ನೋದನ್ನ ಸಾಬೀತು ಮಾಡಿದ್ರು. ಆದರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಗುರುತಿಸುವ ಅಥವಾ ಅವರ ಪ್ರತಿಭೆಯ ತೂಕಕ್ಕೆ ತಕ್ಕ ಪಾತ್ರಗಳು ಸಿಕ್ಕಿರಲಿಲ್ಲ ಅನ್ನೋದು ಬೇಸರದ ಸಂಗತಿ. ಅಂದಹಾಗೆ ಮಿಲನದಂತ ದೊಡ್ಡ ಸಕ್ಸಸ್ ಕಂಡ ಸಿನಿಮಾ ಬಳಿಕ ದಿಲೀಪ್ ರಾಜ್ಗೆ ದೊಡ್ಡ ಬ್ರೇಕ್ ಸಿಗ್ಬೋದು, 2ನೇ ಇನ್ನಿಂಗ್ಸ್ ಭರ್ಜರಿಯಾಗಿ ಇರ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅದು ಕೈಗೂಡಲಿಲ್ಲ. ಹಾಗಂತ ಅದಕ್ಕೆ ಹತಾಶರಾಗದೆ ಡಬ್ಬಿಂಗ್ ಹಾಗೂ ಕಿರುತೆರೆಯಲ್ಲಿ ಸಕ್ರಿಯವಾಗಿ ತಮ್ಮ ಕೆಲಸಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ರು. ರಥಸಪ್ತಮಿ ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಗೆ ಮರಳಿದ್ದ ದಿಲೀಪ್ ಕೆಲ ಕಿರುತೆರೆ ರಿಯಾಲಿಟಿ ಶೋಗಳ ನಿರೂಪಕರಾಗಿಯೂ ಕೂಡ ಕೆಲಸ ಮಾಡಿದ್ರು. ದಿಲೀಪ್ ರಾಜ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಟಿಸಿ ಆ ಧಾರಾವಾಹಿಯನ್ನ ಅವರೇ ನಿರ್ಮಾಣ ಕೂಡ ಮಾಡಿದ್ರು. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮೂಲಕ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ರು. ಆ ಪಾತ್ರಕ್ಕೆ ವೀಕ್ಷಕರಿಂದ ದೊಡ್ಡ ಮಟ್ಟದ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು. ಹಲವು ಸಮಯದ ಕಾಲ ನಂಬರ್ 1 TRP ಕೂಡ ಗಳಿಸಿತ್ತು. ಅದರಲ್ಲಿ ಅವರು ನಿರ್ವಹಿಸ್ತಾ ಇದ್ದ ಅಭಿರಾಮ್ ಜಯಶಂಕರ್ ಅನ್ನೋ ಪಾತ್ರ ಎಲ್ಲೆಡೆ ಮನೆಮಾತಾಗಿತ್ತು. ಒಂದು ಬ್ರ್ಯಾಂಡ್ ರೀತಿಯ ಹವಾ ಕ್ರಿಯೇಟ್ ಮಾಡಿತ್ತು. ತಮ್ಮ ಪತ್ನಿ ಶ್ರೀವಿದ್ಯಾ ಅವರೊಂದಿಗೆ ಸೇರಿ D2R ಮೀಡಿಯಾ ಪ್ರೊಡಕ್ಷನ್ ಸಂಸ್ಥೆಯಡಿ ಅನೇಕ ಸೂಪರ್ ಹಿಟ್ ಧಾರಾವಾಹಿಗಳನ್ನ ಕೂಡ ದಿಲೀಪ್ ರಾಜ್ ಕೊಟ್ಟಿದ್ರು. ಇದರ ಹೊರತಾಗಿ ಪಾರು ಸೇರಿದಂತೆ ಹಲವು ಸರಣಿಗಳಿಗೆ ಇವರು ಕೆಲಸ ಮಾಡಿದ್ದಾರೆ. ಇನ್ನು ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಕೃಷ್ಣ ರುಕ್ಕು ಧಾರಾವಾಹಿಯನ್ನು ಕೂಡ ಇವರೇ ನಿರ್ಮಾಣ ಮಾಡ್ತಾ ಇದ್ರು ಹಾಗೂ ಅದಕ್ಕೆ ಕ್ರಿಯೇಟಿವ್ ಹೆಡ್ ಕೂಡ ಆಗಿದ್ರು. ಇಷ್ಟೊಂದು ಆಕ್ಟಿವ್ ಆಗಿದ್ದ ಪ್ರತಿಭಾವಂತ ಕಲಾವಿದ ಸಣ್ಣ ವಯಸ್ಸಲ್ಲೇ ನಿಧನರಾಗಿರೋದು ಬೇಸರದ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.